ಪಾಕಿಸ್ತಾನ್ ಇನ್ನು ಸ್ವಲ್ಪ ದಿನದಲ್ಲಿ ಯಾವ ರೀತಿ ಸರ್ವನಾಶ ಆಗುತ್ತೆ ಅಂತ ನೋಡಿ. ಇದು ಏನು ಬಾಂಗ್ಲಾದೇಶ ಅಥವಾ ಶ್ರೀಲಂಕಾ ಅಥವಾ ನೇಪಾಳಲ್ಲಾಗಿದೆಯೋ ಅವೆಲ್ಲ ಕೂಡ ಒಂದು 10% ನಾವು ಎಕ್ಸಾಂಪಲ್ ಕೊಡ್ಬೋದು. ಪಾಕಿಸ್ತಾನಲ್ಲಿ ಅವ್ರ ಇಮೇಜನ್ನು ಕೂಡ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಇರಲಾರ್ದೆ ಇರುವೆ ಬಿಟ್ಕೊಳ್ತಾರ ಅಂತ ಹೇಳ್ತಾರಲ್ಲ, ಇವರು ಇರಲಾರ್ದೆ ವಿಷಸರ್ಪಗಳನ್ನೆಲ್ಲ ಬಿಟ್ಕೊಂಡಿದ್ದಾರೆ, ಹೆಬ್ಬಾವುಗಳನ್ನು ಬಿಟ್ಕೊಂಡಿದ್ದಾರೆ. ಅದೆಲ್ಲದಕ್ಕಿಂತ ದೊಡ್ಡದಾಗಿ ಇವಾಗ ನಮ್ಮ ಭಾರತದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ನೆಮ್ಮದಿಯಾಗಿ ಮಲಗ್ತಿದ್ದೀವಿ ಆಯಿತಾ, ನಮ್ಮ ಆರ್ಮಿಯವರು ಇರೋದ್ರಿಂದ. ಆದರೆ ಪಾಕಿಸ್ತಾನಲ್ಲಿ ಹೆಂಗಿದೆ ಅಂದರೆ ಅವ್ರ ಆರ್ಮಿಯವ್ರು ಇರಲಿ ಇಲ್ದ ಹೋಗಲಿ ಅವ್ರು ಯಾರು ಕೂಡ ನೆಮ್ಮದಿಯಾಗಿ ಮಲಗ್ತಿಲ್ಲ. ಅವರು ಜನರು ಬಿಟ್ಬಿಡಿ, ಅಲ್ಲಿರುವಂಥ ಯಾರು ಆರ್ಮಿ ಚೀಫ್ ಆಗಿರ್ಬೋದು ಅಥವಾ ಯಾರು ಆರ್ಮಿ ಸೀನಿಯರ್ ಇರ್ತಾರೋ ಅವರು ಕೂಡ ನೆಮ್ಮದಿಯಾಗಿ ಬದುಕ್ತಿಲ್ಲ. ಈವನ್ ರಕ್ಷಣಾ ಸಚಿವರು ಹೇಳ್ತಾರೆ ಅವರು ಈ ಭಾರತ ಇನ್ನೇನು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ. ಅದರಲ್ಲಿ ನಮ್ಮ ಭಾರತ ಬೇಕು ಅಂತಲೇ ಇನ್ನೇನು ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ, 2.1 ಲಾಂಚ್ ಮಾಡ್ತೀವಿ ಅಥವಾ ಇನ್ನೊಂದ್ಸಲ ಏನಾದರೂ ಮತ್ತೆ ನಮ್ಮ ತಂಟೆಗೆ ಬಂದರೆ, ಇತ್ತೀಚೆಗೆ ಗುಜರಾತಲ್ಲಿ ಒಂದು ಬಾರ್ಡರ್ ಇಶ್ಯೂ ಆಗಿರೋದ್ರ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಆ ತಂಟೆಗೆ ಏನಾದರೂ ಬಂದ್ವಿ ಅಂದರೆ ಇವಾಗ ನೀವು ಗುಜರಾತ್ ಏನಾದರೂ ಟಚ್ ಮಾಡಿ, ಅಂದರೆ ಅಲ್ಲೇನು ಬಾರ್ಡರ್ ಇಶ್ಯೂ ಇದೆಯೋ ಅಲ್ಲಿ ಟಚ್ ಮಾಡಿ. ಸೊ ಇದ್ರ ಸೌಂಡ್ ಎಲ್ಲಿ ಕೇಳಿಸುತ್ತೆ ಅಂದರೆ ನಿಮಗೆ ಕರಾಚಿಯಲ್ಲಿ ಕೇಳಿಸುತ್ತೆ. ಲಾಸ್ಟ್ ಟೈಮು ಇನ್ನೊಂದು 1 ಗಂಟೆ ಅಥವಾ 2 ಗಂಟೆ ಇಂಡಿಯನ್ ನೇವಿಯವರು ಎಲ್ಲ ರೆಡಿಯಾಗಿದ್ದರು. ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರು ಏನಾದರೂ ಪಾಕಿಸ್ತಾನವರು ಸೀಸ್ ಫೈರ್ ಮಾಡಿರಲಿಲ್ಲ ಅಂದರೆ ಅವರು ಕೇಳ್ಕೊಂಡು ಮಾಡಿಕೊಂಡ್ರು, ಅದಾಗಿರಲಿಲ್ಲ ಅಂದರೆ ಕರಾಚಿ ಪೋರ್ಟು ಇನ್ನೇನು ಆಲ್ಮೋಸ್ಟ್ ನ್ಯೂಸಲ್ಲೂ ಕೂಡ ಬಂದುಬಿಟ್ಟಿತ್ತು, ಕರಾಚಿ ಪೋರ್ಟ್ ಎಲ್ಲ ಫುಲ್ ಇದಾಗಿಬಿಟ್ಟಿದೆ ಅಂತ. ಒನ್ಸ್ ಕರಾಚಿ ಪೋರ್ಟ್ ಏನಾದರೂ ಡ್ಯಾಮೇಜ್ ಆಯಿತು ಅಂದ್ಕೊಳ್ಳಿ, 100 ವರ್ಷ ಪಾಕಿಸ್ತಾನ ಹಿಂದಕ್ಕೆ ಹೋಗುತ್ತೆ. ಮತ್ತು ಅದನ್ನು ಬಿಲ್ಡ್ ಮಾಡೋದಕ್ಕೆ ಇವಾಗ ಸದ್ಯಕ್ಕೆ ಅಮೇರಿಕ ಇರ್ಬೋದು. ಅಮೇರಿಕ ಏನಾದರೂ ಕೈ ಕೊಡ್ತು ಅಂದರೆ ಪಾಕಿಸ್ತಾನವರು ನರಕ ಯಾತನೆಯನ್ನು ಅನುಭವಿಸಬೇಕಾಗುತ್ತೆ. ಅಷ್ಟರ ಮಟ್ಟಕ್ಕಿದ್ರೂ ಕೂಡ ಅಫ್ಘಾನಿಸ್ತಾನ ಅವರ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಸೊ ಏರ್ ಸ್ಟ್ರೈಕ್ ಏನಕ್ಕೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪಾಕಿಸ್ತಾನದಲ್ಲಿ ಒಟ್ಟು 4 ಪ್ರಾವಿನ್ಸು ತುಂಬ ಜನಕ್ಕೆ ಗೊತ್ತಿರುತ್ತೆ. ಒಂದು ಬಲೂಚಿಸ್ತಾನು, ಪಂಜಾಬು ಮತ್ತು ಇನ್ನೊಂದು ಖೈಬರ್ ಪಖ್ತೂನ್ವಾ, ಇನ್ನೊಂದು ಸಿಂಧ್. ಬಲೂಚಿಸ್ತಾನಲ್ಲಿ ಈ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ BLA ಅವರು ಯಾವ ರೀತಿ ಪಾಕಿಸ್ತಾನ ಆರ್ಮಿಯವರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನಿಮಗೆಲ್ಲ ಕೂಡ ಗೊತ್ತೇ ಗೊತ್ತು. ಈವನ್ ಅವರು ಇದರಲ್ಲೇ ಅಸೆಂಬ್ಲಿಯಲ್ಲೇ ಹೇಳ್ಕೊಂಡಿದ್ದಾರೆ, ಇಲ್ಲ ನಮ್ಮ ಬಲೂಚಿಸ್ತಾನ್ ನಮ್ಮ ಕೈ ತಪ್ಪು ಹೋಗ್ತಿದೆ ಅಂತ. ಎರಡನೇ ನೋಡಿಕೊಂಡ್ರೆ ಪಂಜಾಬು ಕಂಟ್ರೋಲಲ್ಲೇ ಇದೆ, ಸಿಂಧು ಕೂಡ ಓಕೆ. ಹೈಯೆಸ್ಟ್ ಇವ್ರಿಗೆ ತಲೆನೋವಾಗಿರೋದಂದರೆ ಈ ಖೈಬರ್ ಪಖ್ತೂನ್ವಾ. ಈ ಖೈಬರ್ ಪಖ್ತೂನ್ವಾ ಹೆಂಗಂದರೆ ನಮ್ಮ ಭಾರತಕ್ಕೆ ಈ ಜಮ್ಮು ಕಾಶ್ಮೀರ ಮತ್ತು POK ಹೆಂಗೋ, ಸೊ ಈ ಖೈಬರ್ ಪಖ್ತೂನ್ವಾ ಇವ್ರಿಗೆ ಹಂಗೆ. ಅಲ್ಲಿ ಟೆರರಿಸ್ಟ್ಗಳು ಇವರು ಪಾಕಿಸ್ತಾನವರು ಅವರೇ ಟೆರರಿಸ್ಟ್ಗಳನ್ನು ಉತ್ಪತ್ತಿ ಮಾಡಿ ನಮ್ಮ ಭಾರತಕ್ಕೆ ಕಳಿಸ್ತಾರಲ್ವಾ, ಅದೇ ರೀತಿ ಅಫ್ಘಾನಿಸ್ತಾನಲ್ಲಿ TTP ಅವರು ಅಂತ ಇದ್ದಾರೆ. ಅಂದರೆ ಅವ್ರು ಇರೋದು ಪಾಕಿಸ್ತಾನಲ್ಲೇ, ಅವರ ಮೂಲ ಎಲ್ಲಿ ಅಫ್ಘಾನಿಸ್ತಾನ್. ತಾಲಿಬಾನ್ ಅನ್ನೋದು ಮೂಲ, ಅವರ ಮಕ್ಕಳು ಅಥವಾ ಅವ್ರ ತಮ್ಮಂದರು ಈ TTP ಅಂದರೆ ತೆಹ್ರೀಕೆ ತಾಲಿಬಾನ್ ಅಂತ. ಇವ್ರ ಕೆಲಸ ಏನಪ್ಪ ಅಂದರೆ ಈ ಖೈಬರ್ ಪಖ್ತೂನ್ವಾನ ಕಬ್ಜಾ ಮಾಡ್ಕೋಬೇಕು. ಅಂದರೆ ಅವರು ಇವಾಗ ನಮ್ದು ಹೆಂಗೆ ನಾವು POK ಫುಲ್ಲು ನಮ್ಮದೇ ಅಂತ ಹೇಳ್ಕೊಳ್ತೀವೋ ಅಥವಾ ಅಖಂಡ ಭಾರತ ಅಂತ ನೋಡಿಕೊಂಡ್ರೆ ಪಾಕಿಸ್ತಾನ ಕೂಡ ನಮ್ಮದೇ ಅಂತ ನಾವು ಹೇಳ್ಕೊಳ್ತೀವಿ. ಸೊ ಅದೇ ರೀತಿ ಅಫ್ಘಾನಿಸ್ತಾನ ಅವರು ಪಾಕಿಸ್ತಾನ ಅಲ್ಲಿದೆ ಅಂತ ನಂಬೋದೇ ಇಲ್ಲ. ಅವರು ಒಂದು ಲೈನ್ ಇದೆ ಬಾರ್ಡ್ರು, ಅದನ್ನು ನಂಬೋದೇ ಇಲ್ಲ. ಅವ್ರಿಗೆ ನಮ್ಮದೆಲ್ಲ ಬಾರ್ಡರ್ ಇರೋದು ಹಿಂದೂಸ್ತಾನ್ ಜೊತೆ, ಅಂದರೆ ನಮ್ಮ ಭಾರತದ ಜೊತೆ. ಸೊ ಪಾಕಿಸ್ತಾನ ಅವರು ಸರಿಯಾಗಿ ಇದು ಮಾಡ್ತಿಲ್ಲ ಅಂತ ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಿರ್ತಾರೆ. ಅದೇನೋ ಹೇಳ್ತಾರಲ್ಲ, ತಾನು ಬೆಳೆಸಿದ ಅವು ತನ್ನನ್ನೇ ಕಚ್ಚೋದು ಅಂತ. ಈ TTP ಅವ್ರನ್ನಾಗಲಿ ಅಥವಾ ತಾಲಿಬಾನ್ಸ್ಗಾಗಲಿ ಫಸ್ಟು ಆಹಾರವನ್ನು ಕೊಟ್ಟಿದ್ದು ಇದೇ ಪಾಕಿಸ್ತಾನವರು. ಇವತ್ತು ಅವರೇ ತಿರುಗಿ ಬೀಳ್ತಿದ್ದಾರೆ. ಒಂದು ಕಡೆ ನೋಡಿದ್ರೆ ಅಫ್ಘಾನಿಸ್ತಾನವರು ಸೇನೆಯನ್ನು ಜಾಸ್ತಿ ಮಾಡ್ತಿದ್ದಾರೆ ಬಾರ್ಡ್ರಲ್ಲಿ. ಸೊ ಅವ್ರದ್ದೇನಾದರೂ ಇದಾದರೆ ಅವ್ರದ್ದೊಂದು ಟೆನ್ಷನ್ನು. ಎರಡನೇ ಕಡೆ ನೋಡಿದ್ರೆ ಅಲ್ಲಿ ಆಂತರಿಕ ಕಲಹಗಳು ಜಾಸ್ತಿ ಆಗ್ತಿದೆ. ಮೇಯ್ನಾಗಿ ಏನಕ್ಕಂದರೆ ಸಿಂಪಲ್, ಈ ಗಾಜಾದಲ್ಲಿ ಏನು ಸೀಸ್ ಫೈರ್ ಇದೆಯೋ, ಇವಾಗ ಹಮಾಸ್ ವರ್ಸಸ್ ಇಸ್ರೇಲ್ ಏನು ಯುದ್ಧ ನಡೀತಿದೆಯೋ ಅದಕ್ಕೆ ಸೀಸ್ ಫೈರ್ ಆಗಿರೋದಕ್ಕೆ ಎಲ್ಲ ದೇಶಗಳು ಒಪ್ಕೊಂಡಿದೆ. ಸೊ ಅವರು ಕೂಡ ಹಮಾಸ್ ಅವರು ಕೂಡ ಒತ್ತೆಯಾಳುಗಳನ್ನು ವಾಪಸ್ ಕೊಡ್ತೀವಿ, ಈ ಕಡೆ ಇಸ್ರೇಲ್ ಅವರು ಕೂಡ ಹತ್ರ 2000 ಕೈದಿಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಆದರೆ ಪಾಕಿಸ್ತಾನ ಅವ್ರಿಗೆ ಹಂಗಾಗಬಾರ್ದು. ಪಾಕಿಸ್ತಾನ ಅವ್ರಿಗೆ ಏನಂದರೆ ಹಮಾಸ್ ಅವರೇ ಗೆಲ್ಲಬೇಕು, ಇಸ್ರೇಲ್ ಅನ್ನೋದೇ ಇಲ್ಲದೆ ಆಗಬೇಕು. ಲಾಸ್ಟ್ ಟೈಮ್ ಕೂಡ ನೋಡಿರ್ತೀರಾ ಅಂದ್ಕೊಳ್ತೀನಿ, ಗಾಜಾಗೆ ಏನಾದರೂ ಪ್ರಾಬ್ಲಮ್ ಆದರೆ ಇದು ನ್ಯೂಕ್ಲಿಯರ್ ಬಾಂಬ್ ಇರೋದು ಕೇವಲ ಪಾಕಿಸ್ತಾನ್ಗಲ್ಲ, ಯಾವುದೇ ಮುಸ್ಲಿಂ ದೇಶಕ್ಕೆ ತೊಂದರೆ ಬಂದರೂ ಕೂಡ ನಾವಿರ್ತೀವಿ. ಇನ್ನೂ ಕೆಲವರು ಯಾವ ರೀತಿ ಹೇಳಿದರು ಅಂದರೆ ಪಾಕಿಸ್ತಾನದಿಂದ ನಾವು ನಡ್ಕೊಂಡು ಹೋಗ್ಬಿಟ್ಟು ಅಥವಾ ಬೈಕ್ಗಳಲ್ಲಿ ಹೋಗ್ಬಿಟ್ಟು ಗಾಜಾ ಪರವಾಗಿ ಇಸ್ರೇಲ್ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ. ಇಸ್ರೇಲು ಇಡೀ ವರ್ಲ್ಡಲ್ಲಿ ಅದರ ಇನ್ಫ್ಲುಯೆನ್ಸ್ ಇರೋದಿದೆ. ಅವರ ಐರನ್ ಡೋಮ್ ಟೆಕ್ನಾಲಜಿ ಕೆಲವೇ ದೇಶಗಳ ಹತ್ರ ಇದೆ. ಸೊ ಅಂಥ ದೇಶದ ಮೇಲೆ ಹೋಗ್ಬಿಟ್ಟು ಈ ಬಿಕಾರಿ ಪಾಕಿಸ್ತಾನವರು ಯುದ್ಧ ಮಾಡಿ ಬರ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಆಗುತ್ತಂದರೆ ಅವ್ರಿಗೆ ನಾಲೆಜ್ ಅನ್ನೋದಿಲ್ಲ. ಸೊ ಅವ್ರಿಗೆಲ್ಲ ಗೊತ್ತಿರೋದೇನೋ ಅದೇ ಪುಸ್ತಕಗಳು, ಅದೇ ಇದು ಜಮ್ಮು ಕಾಶ್ಮೀರ ನಮ್ದಾಗಬೇಕು ಇದನ್ನೇ. ಸೊ ಈ ರೀತಿಯೆಲ್ಲ ಆಗುತ್ತೆ. ಮತ್ತು ಅಲ್ಲಿ ಆಂತರಿಕ ಕಲಹಗಳು. ಸೊ ಅಲ್ಲೊಂದು ಪೊಲಿಟಿಕಲ್ ಪಾರ್ಟಿ ಇರುತ್ತೆ, ಅದಕ್ಕೆ ಇಷ್ಟ ಆಗ್ತಿಲ್ಲ ಈ ಹಮಾಸ್ ಅವರು ಟೈಅಪ್ ಆಗಿರೋದಕ್ಕೆ. ಈ ಪಾಕಿಸ್ತಾನವರು ವಿರೋಧ ಮಾಡಬೇಕಾಗಿತ್ತಂತೆ, ಆರ್ಮಿ ಚೀಫು ಮತ್ತು ಪ್ರೈಮ್ ಮಿನಿಸ್ಟರು, ಅವ್ರ ಆರ್ಮಿ ಚೀಫ್ ಅವರು. ಸೊ ಅದನ್ನು ವಿರೋಧ ಮಾಡಿಲ್ಲ. ಯಾಕಂದರೆ ಅಮೇರಿಕ ಇದೆ, ಅಮೇರಿಕ ಟ್ರಂಪು ಸಿಂಪಲಾಗಿ ಹೇಳಿದ್ದಾರೆ, ಅಮೇರಿಕ ಟ್ರಂಪ್ ಏನಾದರೂ ವಿರೋಧ ಮಾಡಿದ್ರೆ ಇವ್ರಿಗೆ ಆಗ್ತಿರೋ ನಾಯಿ ಬಿಸ್ಕೆಟ್ ಕೂಡ ಹಾಕಲ್ಲ. ಸೊ ಅದಕ್ಕೋಸ್ಕರ ಪಾಕಿಸ್ತಾನ ವಿರೋಧ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಅಲ್ಲಿನ ಜನ ಇಷ್ಟು ದಿನ ಅವ್ರಿಗೆ ಬ್ರೈನ್ ವಾಶ್ ಮಾಡಿದ್ರು, ಇಸ್ಲಾಂ 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 ಅಥವಾ ಗಾಜಾ ಹಾಗೆ ಹೀಗೆ ಅಂತ. ಸೊ ಇವಾಗ ಅದನ್ನೇ ಎತ್ತಿ ಕಟ್ಟುವಂತ ಆಗಿದೆ. ಸೊ ಅಲ್ಲಿ ಒಪ್ತಿಲ್ಲ ಗಾಜಾ ವಿರುದ್ಧ
ಇವ್ರು ನಿಂತ್ಕೋಬೇಕು, ಅಂದರೆ ಇಸ್ರೇಲ್ ವಿರುದ್ಧ ಪಾಕಿಸ್ತಾನ ಅವ್ರು ನಿಂತ್ಕೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿನ ಜನ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಸರಿಸುಮಾರು ತುಂಬ ಜನ ಸಾವನ್ನಪ್ಪಿದ್ದಾರೆ. ಅಲ್ಲಿನ ಪೊಲೀಸರ ಮೇಲೆ ಅಟ್ಯಾಕ್ ಆಗ್ತಿದೆ, ಅಲ್ಲಿನ ಆರ್ಮಿಯವರ ಮೇಲೆ ಅಟ್ಯಾಕ್ ಆಗ್ತಿದೆ. ಇವೆಲ್ಲ ಒಂದು ಕಡೆ ಆದರೆ ಇವಾಗ ಸದ್ಯಕ್ಕೆ ಇಂಟರ್ನೆಟ್ ಅಂತೂ ಬಂದಿದೆ. ಇನ್ನೊಂದು ಕಡೆ ನೋಡಿದ್ರೆ ಈ ತೆಹರಿಕೆ ತಾಲಿಬಾನ್ TTP ಅವರು ಖೈಬರ್ ಪಖ್ತೂನ್ವಾ, ಅಂದರೆ ಖೈಬರ್ ಪಖ್ತೂನ್ವಾ ನಮ್ಮ ಮೇಲೆ POK ಪಕ್ಕದಲ್ಲಿ ಬರುತ್ತೆ. ಸೊ ಈ ಪ್ರದೇಶದಲ್ಲಿ ಆರ್ಮಿಯವರು, ಪಾಕಿಸ್ತಾನ ಆರ್ಮಿಯವ್ರನ್ನ ಸಿಕ್ಕದ ಕಡೆ ಕೊಲ್ತಿದ್ದಾರೆ. ಸೊ ಹಿಂದೆ ಕೂಡ ಅವ್ರು ಇದೇ ರೀತಿ ಮಾಡ್ತಿದ್ರು. ಬಟ್ ಇವಾಗ ಒಂದು TTP ಅವ್ರನ್ನ ಬ್ಯಾಲೆನ್ಸ್ ಮಾಡ್ತಾರಾ, ಇಲ್ಲಾಂದರೆ ಅಫ್ಘಾನಿಸ್ತಾನ್ ಬಾರ್ಡ್ರಲ್ಲಿ ಯುದ್ಧಕ್ಕೆ ಏನೇನು ಸಿದ್ಧತೆಗಳು ಬೇಕೋ ಅದನ್ನು ಮಾಡ್ಕೊಳ್ತಿದೆ. ಈ ಪಾಕಿಸ್ತಾನ ಅವ್ರು ಏನಾದರೂ ಡಬಲ್ಗೆ ಮಾಡಿದ್ರೆ ಅವ್ರು ಯುದ್ಧಕ್ಕೆ ರೆಡಿ ಇರ್ತಾರೆ. ಅವ್ರದ್ದು ಹೆಂಗೆ ಗೊತ್ತಾ, ಅಫ್ಘಾನಿಸ್ತಾನವ್ರದ್ದು ರೌಡಿಗಳ್ತಾರೆ. ಅವರು ಪ್ರೊಫೆಷ್ನಲ್ ಆರ್ಮಿ ಟ್ರೈನರ್ಸು, ಅಥವಾ ಏರ್ ಸ್ಟ್ರೈಕ್ ಮಾಡಬೇಕು, ನೇವಿನ ತೊಗೊಬರ್ಬೇಕು, ಆ ಥರ ಏನಿರಲ್ಲ. ಲೈಕ್ ಹೆಂಗಂದರೆ ಇವಾಗ ಲೋಕಲಾಗಿ ಹೇಳ್ಬೇಕಂದ್ರೆ ಮಚ್ಚು ಲಾಂಗೋಗಳು ಎತ್ಕೊಂಡು ಹೋಗಿ ಹೊಡೆದಾಡ್ಕೊಂಡು ಸಾಯಿಸ್ಕೊಬರ್ತಾರಲ್ಲ, ಆ ಥರ ಅವ್ರು ಪ್ರಾಕ್ಸಿ ವಾರ್ ಮಾಡಿ ಅಮೇರಿಕ ಅವರೇ ಅಫ್ಘಾನಿಸ್ತಾನ ಅವ್ರ ವಿರುದ್ಧ ಗೆಲ್ಲಕ್ಕಾಗಿಲ್ಲ. ಅಂಥ ಮಾಡ್ರನ್ ಟೆಕ್ನಾಲಜಿ, ಅಂಥ ಎಕನಾಮಿ ಇರೋರು. ಇನ್ನು ಈ ಪಾಕಿಸ್ತಾನವರು ನೋಡಿ, ಒಂದು ಕಡೆ ಇದು ಅಫ್ಘಾನಿಸ್ತಾನ್ ಸೇನೆ, ಇನ್ನೊಂದು ಕಡೆ ನೋಡಿದ್ರೆ TTP ಅವರು ಸೈಲೆಂಟ್ ಕಿಲ್ಲರ್ಸು. ಪಾಕಿಸ್ತಾನಲ್ಲೇ ಇದ್ಕೊಂಡು ಅವ್ರನ್ನ ಇನ್ನೂ ಏನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅಂದರೆ ಇನ್ನು ಇನ್ನೊಂದು ಕಡೆ ಪಾಕಿಸ್ತಾನ ಆರ್ಮಿಗೆ ಕಾನ್ಫಿಡೆನ್ಸ್ ಇಲ್ಲ. ಇನ್ನೊಂದು ಕಡೆ ಎಲ್ಲದಕ್ಕಿಂತ ದೊಡ್ಡದು ನಮ್ಮ ಇಂಡಿಯಾ ಯಾವಾಗ ಅಟ್ಯಾಕ್ ಮಾಡುತ್ತೋ ಅಂತ ಹೇಳ್ಬಿಟ್ಟು ಅವ್ರ ಆರ್ಮಿ ಚೀಫ್ ಕೂಡ ನೆಮ್ಮದಿಯಾಗಿ ನಿದ್ದೆ ಹೋಗ್ತಿರಲ್ಲ. ಮತ್ತು ಈ ರಕ್ಷಣಾ ಸಚಿವರು ಕೂಡ ಇನ್ನೇನು ಭಾರತ ಅಟ್ಯಾಕ್ ಮಾಡಿಬಿಡುತ್ತೆ, ನಮಗೆ ಇದು ಬರ್ತಿದೆ ಅಂತ. ಅವರ ಜನಗಳಲ್ಲಿ ನೆಮ್ಮದಿ ಇರಲಿ, ಅವರ ಆರ್ಮಿಯಲ್ಲಾಗಲಿ ಎಲ್ಲೂ ಕೂಡ ನೆಮ್ಮದಿ ಇಲ್ಲ. ಒಟ್ಟಿನಲ್ಲಿ ಸರ್ವನಾಶ ಆಗೋದಕ್ಕೆ ಏನೇನು ಬೇಕೋ ಎಲ್ಲ ಕೂಡ ಪಾಕಿಸ್ತಾನ ಆಗ್ತಿದೆ. ಇಷ್ಟು ಕೂಡ ಇವತ್ತಿನ ಬೆಳವಣಿಗೆ. ಒಂದು ಕಡೆ ನಮ್ಮ ಭಾರತ ಯಾವಾಗ ಅಟ್ಯಾಕ್ ಮಾಡುತ್ತೋ ಅಂತ ಕೂತ್ಕೊಂಡಿದ್ದಾರೆ. ಎರಡನೇ ಕಡೆ TTP ಅವ್ರದ್ದು ಖೈಬರ್ ಪಖ್ತೂನ್ವಾದಲ್ಲಿ ಸಿಕ್ದವ್ರನ್ನೆಲ್ಲ ಆರ್ಮಿ ಚೀಫ್ ಅವ್ರನ್ನ ಸಾಯಿಸ್ತಿದ್ದಾರೆ. ಆ್ಯಂಡ್ TTP ಅವರಾಗಲಿ ಅಥವಾ ಅಫ್ಘಾನಿಸ್ತಾನವರಾಗಲಿ ಪಾಕಿಸ್ತಾನ ಜನಗಳ ಮೇಲೆ ಅಟ್ಯಾಕ್ ಮಾಡಲ್ಲ. ಅವ್ರಿಗೇನಂದರೆ ಆರ್ಮಿ ಚೀಫ್ ಅಂದರೆ ಆಗಲ್ಲ, ಪಾಕಿಸ್ತಾನ ಆರ್ಮಿ ಅವರು ಅಂದರೆ ಆಗಲ್ಲ. ಸೊ ಅವ್ರೇನಂದರೆ ಮತ್ತೆ ಕಬ್ಜಾ ಮಾಡ್ಕೊಳ್ಳೋ ಥರ ಪ್ಲ್ಯಾನು. ಇನ್ನೊಂದು ಬಂದುಬಿಟ್ಟು ಬಲೂಚಿಸ್ತಾನ ಅವ್ರು ಯಾವಾಗ ಸ್ಟಾರ್ಟ್ ಆಗ್ತಾರೋ ಗೊತ್ತಿಲ್ಲ. ಬಲೂಚಿಸ್ತಾನ ಅವ್ರು ಏನಾದರೂ ಸ್ಟಾರ್ಟ್ ಆಯಿತು ಅಂದರೆ ನೀವೇ ಇಮೇಜಿನ್ ಮಾಡ್ಕೊಳ್ಳಿ, ಪಾಕಿಸ್ತಾನ್ ಒಂದು ಕಡೆ ಯುದ್ಧ ಮಾಡೋಷ್ಟೇ ಟೆಕ್ನಾಲಜಿ ಇಲ್ಲ ಅವ್ರಿಗೆ. ನಮ್ಮದು ಭಾರತ 2.5 ವಾರ್ಗೆ ರೆಡಿ ಆಗಿರಬೇಕು ಅಂತೇಳ್ಬಿಟ್ಟು ಹಿಂದೆಲ್ಲ ಆರ್ಮಿ ಚೀಫ್ ಅವ್ರು ಹೇಳಿರೋದು ನಿಮಗೆಲ್ಲ ಗೊತ್ತೇ ಇರುತ್ತೆ. ನಮ್ಮದು 2.5 ವಾರ್ಗೆ ಏನೇನು ಸ್ಟ್ರಾಟಜಿ ಬೇಕೋ ಅವೆಲ್ಲ ಇದೆ. ಎಕನಾಮಿ ಚೆನ್ನಾಗಿ ಹೋಗ್ತಿದೆ, ನಮ್ಮ ದೇಶ ಸುಭದ್ರವಾಗಿದೆ ಮತ್ತು ಚೆನ್ನಾಗಿದೆ ನಮ್ಮ ದೇಶ ಕಂಪೇರ್ ಮಾಡಿಕೊಂಡ್ರೆ. ಪಾಕಿಸ್ತಾನ ಅವ್ರ ಹತ್ರ ಏನೂ ಇಲ್ಲ. ಅವ್ರ ಹತ್ರ ಇವಾಗ 4 ಫ್ರಂಟ್ ವಾರ್ ಮಾಡಬೇಕಾಗುತ್ತೆ. 5 ಮಾಡಬೇಕಾಗುತ್ತೆ. ಒಂದು ಅವ್ರ ದೇಶದ ಜನಗಳ ಜೊತೆ ಆಂತರಿಕವಾಗಿ, ಎರಡನೇದು ಇಮ್ರಾನ್ ಖಾನ್ ಪಾರ್ಟಿಯವ್ರು ಏನಾದರೂ ಇದ್ದರೆ ಅವ್ರ ಜೊತೆ, ಮೂರನೇದು TTP ಅವ್ರ ಜೊತೆ, ನಾಲ್ಕನೇದು ಅಫ್ಘಾನಿಸ್ತಾನ ಅವ್ರ ಜೊತೆ, ಐದನೇದು ಆ ಕಡೆ ಇರಾನ್ ಅವ್ರು ಯಾವಾಗ ಇದು ಮಾಡ್ತಾರೋ ಗೊತ್ತಿಲ್ಲ, ಐದನೇದು ನಮ್ಮ ಭಾರತದ ಜೊತೆ ಯಾವಾಗ ಯುದ್ಧ ಆಗುತ್ತೋ ಅಂತ ಗೊತ್ತಿಲ್ಲ. ಬಟ್ ಈ ಸಲ ಏನಾದರೂ ಯುದ್ಧ ಆದರೆ ಪಾಕಿಸ್ತಾನ್ ಅದೇ ಭೂಪಟದಲ್ಲಿ ಇಲ್ಲ ಅಂತೇಳ್ಬಿಟ್ಟು ಡೌಟ್ ಆಗುತ್ತೆ. ಯಾಕಂದರೆ ಲಾಸ್ಟ್ ಟೈಮೇ ನಮ್ಮ ಆರ್ಮಿ ಚೀಫ್ ಅವರು, ನೇವಿ ಇವರೆಲ್ಲ ವಾರ್ನಿಂಗ್ ಕೊಟ್ಟಿದ್ರು, ಸ್ವಲ್ಪ ಮಿಸ್ ಆದರೆ ಅಷ್ಟೇ ಕರಾಚಿ ಅಂತ. ಈ ಸಲ ಏನೇ ಆಗಲಿ ಫಸ್ಟ್ ಟಾರ್ಗೆಟ್ ಹೊಡೆಯೋದ ಕರಾಚಿಗೆ. ಏನಕ್ಕಂದರೆ ಕರಾಚಿ ಏನಾದರೂ ಹೋಯಿತು ಅಂದರೆ ಪಾಕಿಸ್ತಾನ್ ಸರ್ವನಾಶನೇ. ಸೊ ಇಷ್ಟು ಕೂಡ ಇವತ್ತಿನ ಡೆವಲಪ್ಮೆಂಟ್. ಸೊ ಇದೇ ರೀತಿ ಪ್ರತಿನಿತ್ಯ ಒಂದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇತ್ತು ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆಯಿಂದ ಇನ್ನೂ ಬೇಗ ಕೊಡೋದಕ್ಕೆ ವಿಡಿಯೋ ಟ್ರೈ ಮಾಡ್ತೀನಿ. ದಯವಿಟ್ಟು ಕ್ಷಮಿಸಿ ಇಷ್ಟು ಲೇಟ್ ಆಗಿರೋದಕ್ಕೆ. ಆ್ಯಂಡ್ ಇನ್ನೂ ಕ್ವಾಲಿಟಿ ಇಮೇಜಸ್ ಆಗಲಿ ಅಥವಾ ಓವರಾಲ್ ಆಗಿ ಇನ್ನೂ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ತೀನಿ. ಟೈಮ್ ಸಿಗದೆ ಇರೋದ್ರ ಕಾರಣಕ್ಕಾಗಿ ಈ ಥರ ಆಗ್ತಿದೆ. ಸೊ ಈ ವಿಡಿಯೋ ಇಷ್ಟ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ಜಿಯೋ ಪೊಲಿಟಿಕಲ್ ಮತ್ತು ನ್ಯಾಷನಲ್ ಟ್ರೆಂಡಿಂಗ್ ನ್ಯೂಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.